ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 12ನೆಯ ವಾರ, ಜೂನ್ 24, 2025 ಮಂಗಳವಾರ. ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 1ನೇ ಅಧ್ಯಾಯ 57ರಿಂದ 66ರವರೆಗಿನ ವಚನಗಳು ಹಾಗೂ 80ನೇ ವಚನ. ದಿನ ತುಂಬಿದಾಗ ಎಲಿಸಬೇತಳು ಗಂಡು ಮಗುವಿಗೆ ಜನ್ಮವಿತ್ತಳು. ಸರ್ವೇಶ್ವರ ಆಕೆಗೆ ವಿಶೇಷ ಕೃಪೆ ತೋರಿದ್ದಾರೆಂದು ಅರಿತುಕೊಂಡ ನೆರೆಹೊರೆಯವರು, ಬಂಧು ಬಳಗದವರು ಬಂದು ಆಕೆಯೊಡನೆ ಸೇರಿ ಸಂತೋಷಪಟ್ಟರು. 8ನೆಯ ದಿನ ಮಗುವಿನ ಸುನ್ನತಿಗಾಗಿ ಅವರು ಬಂದು ಅದಕ್ಕೆ ತಂದೆಯ ಹೆಸರನ್ನು ಅನುಸರಿಸಿ ಜಕಾರ್ಯನೆಂದು ನಾಮಕರಣ ಮಾಡುವುದರಲ್ಲಿದ್ದರು. ಆದರೆ ಮಗುವಿನ ತಾಯಿ, ಇಲ್ಲ, ಅದು ಕೂಡದು, ಅವನಿಗೆ ಯೋವಾನ ಎಂಬ ಹೆಸರಿಡಬೇಕು ಎಂದಳು. ಅದಕ್ಕೆ ಅವರು, ನಿನ್ನ ಬಂಧು ಬಳಗದವರಲ್ಲಿ ಯಾರಿಗೂ ಈ ಹೆಸರು ಇಲ್ಲವಲ್ಲ ಎಂದು ಹೇಳಿ, ಮಗುವಿಗೆ ಏನು ಹೆಸರಿಡಬೇಕೆನ್ನುತ್ತೀರಿ ಎಂದು ಮಗುವಿನ ತಂದೆಗೆ ಸನ್ನೆ ಮಾಡಿ ಕೇಳಿದರು. ಆಗ ಜಕರಿಯನು ಬರೆಯುವ ಒಂದು ಹಲಗೆಯನ್ನು ತರಿಸಿಕೊಂಡು ಇವನ ಹೆಸರು ಯೋವಾನ ಎಂದು ಬರೆದನು. ಎಲ್ಲರೂ ಬೆರಗಾದರು. ತಕ್ಷಣವೇ ಅವನಿಗೆ ಬಾಯಿ ಬಂದಿತು, ನಾಲಿಗೆ ಸಡಿಲವಾಯಿತು. ಅವನು ಮಾತನಾಡಲು ಆರಂಭಿಸಿ ದೇವರನ್ನು ಸ್ತುತಿಸಿದನು. ನೆರೆಹೊರೆಯವರೆಲ್ಲರೂ ತಲ್ಲಣಗೊಂಡರು. ಈ ಸಮಾಚಾರ ಜುದೇಯದ ಗುಡ್ಡಗಾಡು ಪ್ರಾಂತ್ಯದಲ್ಲೆಲ್ಲ ಹರಡಿತು. ಕೇಳಿದವರೆಲ್ಲರೂ ಈ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು, ಈ ಮಗು ಮುಂದೆ ಎಂಥವನಾಗುವನೋ ಎಂದುಕೊಂಡರು. ನಿಶ್ಚಯವಾಗಿಯೂ ಸರ್ವೇಶ್ವರನ ಅಭಯ ಹಸ್ತವು ಈ ಮಗುವಿನ ಮೇಲಿತ್ತು. ಬಾಲಕನು ಬೆಳೆದಂತೆ ಆತ್ಮಶಕ್ತಿಯುತನಾದನು. ಇಸ್ರಾಯೇಲ್ ಜನರಿಗೆ ಬಹಿರಂಗವಾಗಿ ಕಾಣಿಸಿಕೊಳ್ಳುವವರೆಗೂ ಅವನು ಬೆಂಗಾಡಿನಲ್ಲೇ ವಾಸಿಸುತ್ತಿದ್ದನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಪ್ರಿಯರೇ, ನಾವು ಇಂದು ಸಂತ ಸ್ನಾನಿಕ ಯೋವಾನರ ಜಯಂತಿಯನ್ನು ಆಚರಿಸುತ್ತಿದ್ದೇವೆ. ಯೋವಾನನ ಉಗಮ ಮತ್ತು ಉದ್ದೇಶ ದೇವರಲ್ಲಿ ಕೇಂದ್ರೀಕೃತವಾಗಿತ್ತು. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಾವು ಸಂತ ಸ್ನಾನಿಕ ಯೋವಾನರ ಜಯಂತಿಯ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ. ಸ್ನಾನಿಕ ಯೋವಾನನ ಜನನ ಒಂದು ಅದ್ಭುತ. ಈ ಅದ್ಭುತ ಜೀವನ ಅಮರವಾದದ್ದು. ಆತನು ದೈವಿಕ ಸಂಕಲ್ಪಕ್ಕೆ ಸ್ಪಂದಿಸಿ ಸಾರ್ಥಕವಾಗಿ ಬದುಕಿ ಹೆರೋದನ ಹುಚ್ಚುತನಕ್ಕೆ ಬಲಿಯಾದ. ಯೋವಾನನ ಉಗಮ ಮತ್ತು ಉದ್ದೇಶ ದೇವರಲ್ಲಿ ಕೇಂದ್ರೀಕೃತವಾಗಿತ್ತು. ಆತನ ವ್ಯಕ್ತಿತ್ವ ವಿಕಾಸವಾದದ್ದು ದೈವವಾಕ್ಯದ ಪರಿಧಿಯಲ್ಲಿ. ದೇವರಿಗೆ ಪರವಶವಾದವನು ಯಾವುದಕ್ಕೂ ಯಾರಿಗೂ ಅಂಜದೆ ತನ್ನ ಸ್ವಂತಿಕೆಯನ್ನು ದೇವರ ಮಹಾ ಉದ್ದೇಶದಲ್ಲಿ ಕಂಡು ಅದಕ್ಕೋಸ್ಕರ ಸಾಯಲು ಸಿದ್ಧನಿರುತ್ತಾನೆ. ನಮ್ಮತನವನ್ನು, ಗುರಿ, ಉದ್ದೇಶವನ್ನು ನಾವು ದೇವರಲ್ಲಿ ಕಾಣಬೇಕು. ದೇವರೇ ನಮ್ಮ ಐಡೆಂಟಿಟಿ ಕಾರ್ಡ್ ಆಗಬೇಕು. ದೇವರಲ್ಲಿ ನಮ್ಮತನವನ್ನು, ಉದ್ದೇಶಗಳನ್ನು ಕಾಣಲು ಇಂದಿನ ವಾಚನದಿಂದ ಆಯ್ದ ವಾಕ್ಯಗಳು ನಮಗೆ ಪೂರಕವಾಗಿದೆ. ಸರ್ವೇಶ್ವರ ಕರೆದ ನನ್ನನ್ನು ಗರ್ಭದಲ್ಲಿದ್ದಾಗಲೇ, ಹೆಸರಿಟ್ಟ ನನಗೆ ನಾನು ತಾಯಿಯ ಉದರದಲ್ಲಿದ್ದಾಗಲೇ, ಸನ್ಮಾನ್ಯನೂ ನಾನು ಸರ್ವೇಶ್ವರನ ದೃಷ್ಟಿಯಲ್ಲಿ. ನನ್ನ ಶಕ್ತಿ ಸಾಮರ್ಥ್ಯವಿರುವುದು ಆ ದೇವರಲ್ಲಿ. ನನ್ನ ಅಂತರಂಗವನ್ನು ಉಂಟು ಮಾಡಿದಾತ ನೀನು, ತಾಯ ಗರ್ಭದಲ್ಲಿ ನನ್ನ ರೂಪಿಸಿದಾತ ನೀನು. ಸರ್ವೇಶ್ವರನ ಅಭಯಹಸ್ತ ಈ ಮಗುವಿನ ಮೇಲಿತ್ತು. ಆತ್ಮೀಯರೇ, ಆತ್ಮಾವಲೋಕನ ಮಾಡಿಕೊಳ್ಳೋಣ. ನೀನು ಯಾರು ಎಂಬ ಪ್ರಶ್ನೆಗೆ ಬೈಬಲ್ ಶ್ರೀಗ್ರಂಥದ ಯಾವ ವಾಕ್ಯ ನಿನ್ನ ಉತ್ತರವಾಗಿರಬಹುದು? ನಿನ್ನ ಜೀವನದ ಗುರಿ ಮತ್ತು ಉದ್ದೇಶವನ್ನು ಸ್ಪಷ್ಟೀಕರಿಸುವ ದೇವವಾಕ್ಯ ಯಾವುದು? ಯೋವಾನನ ಗುರುತು ಮತ್ತು ಗುರಿಯನ್ನು ರೂಪಿಸಿದ ಮೇಲಿನ ವಾಕ್ಯಗಳನ್ನು ಧ್ಯಾನಿಸಿ ಅನುಭವಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.